ನಮಸ್ತೆ ಎಲ್ಲರಿಗೂ. ಇವತ್ತು 8:45 ಆಗಿತ್ತು ನಾನು ಗಾರ್ಡನಿಗೆ ಬಂದಾಗ. ಯಾಕೆಂದರೆ ನಿನ್ನೆ ಸಾಯಂಕಾಲ ಸ್ವಲ್ಪ ದಾಸವಾಳ ಪಾಟ್ ಕ್ಲೀನಿಂಗ್ ಮಾಡಿದ್ನಲ್ವ, ಅವಕ್ಕೆ ಗೊಬ್ಬರ ಕೊಟ್ಟಿದ್ದೆ. ನೀರು ಸ್ವಲ್ಪ ಹಾಕಿ ಅಂತ ಹೇಳೋಕ್ಕೆ ಅಂತ ಬಂದಿದ್ದೆ. ಅದನ್ನ ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ಅವ್ರು ಆಗಲೇ ನಾನು ಬರೋಷ್ಟೊತ್ತಿಗೆ ನೀರು ಹಾಕಿ ಸ್ಪ್ರೇನೂ ಮಾಡಿಬಿಟ್ಟಿದ್ರು. ನೋಡಿಬಿಟ್ಟು ಸ್ವಲ್ಪ ಕಮ್ಮಿನೇ ನೀರು ಹಾಕಿದ್ರು. ನೋಡಿ, ಇದು ಕ್ಲೀನ್ ಮಾಡ್ಬೇಕಾದ್ರೆ ಕಟಿಂಗ್ ಇಟ್ಟಿದ್ದೆ ನಾನು, ಯಾವುದೋ ಒಂದು ಹಸ್ರಾಗಿದೆ, ಪರವಾಗಿಲ್ಲ. ಇವಾಗ ಇದನ್ನು ನಾನು ಒಂದು ಕಡೆ ಮಾತ್ರ ಮಾಡಿದ್ದೀನಿ, ಇನ್ನೂ ಜಾಸ್ತಿ ಇಲ್ಲ. ಇನ್ನೂ 2 ಲೈನ್ ಇದೆ. 2 ಲೈನಲ್ಲಿ 2 ಸಾಲಿದೆ. ಅಷ್ಟು ಮಾಡ್ಕೊಂಡ್ರೆ ದಾಸವಾಳದ ಪ್ರೂನಿಂಗು ಪೂರ್ತಿ ಆಗೋಗುತ್ತೆ. ನೋಡ್ತೀನಿ ಯಾವಾಗ ಆಗುತ್ತೋ ನೋಡಿ ಮಾಡ್ತೀನಿ. ಪ್ರೂನಿಂಗ್ ಮಾಡೋದು ಬೇಗ ಆಗೋಗುತ್ತೆ. ಪಾಟ್ಗಳು ಕ್ಲೀನಿಂಗೇ ಸ್ವಲ್ಪ ಲೇಟ್ ಆಗುತ್ತೆ. ಯಾಕೆಂದರೆ ಪಾಟಲ್ಲಿ ತುಂಬ ಗಲೀಜು ಬೆಳೆದಿರೋದ್ರಿಂದ ಅವನ್ನೆಲ್ಲ ತೆಗೆದು ಮಣ್ಣೆಲ್ಲ ತುಂಬ ಲೂಸ್ ಮಾಡಬೇಕು. ನೋಡಿ, ಇದನ್ನು ನಾನು ಮಾಡಿದ್ದು ರಾತ್ರಿ 9 ಪಾಟು ಕ್ಲೀನ್ ಮಾಡಿ ಒಂದು ಸ್ವಲ್ಪ ಪ್ರೂನು ಮಾಡಿದ್ದೀನಿ. ಈ ಕಡೆವೆಲ್ಲ ಇನ್ನೂ ಪ್ರೂನು ಮಾಡಿಲ್ಲ, ಕ್ಲೀನು ಮಾಡಿಲ್ಲ. ಈ ಪಾಟ್ಗಳು ಆ ಪಾಟ್ಗಳು ಹೈಟ್ ನೋಡಿದರೆ ಗೊತ್ತಾಗುತ್ತೆ. ಎಲ್ಲ ಪಾಟು ಪ್ರೂನ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇವಾಗ ಒಂದು ಕಡೆ ಜಾಸ್ತಿ ಇದೆ, ಇನ್ನು ಒಂದು ಕಡೆ ಮಾತ್ರ ಮಾಡಿರೋದ್ರಿಂದ ನಿಮ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಇವು ತುಂಬ ಹೈಟ್ ಬೆಳೆದಿದೆ. ಈ ಕಡೆ ತೋರಿಸ್ತೀನಿ ಒಂದು ಸರಿ, ನೋಡಿದ್ರೆ ಗೊತ್ತಾಗ್ಬೋದು. ಇನ್ನೂ 8:45 ಅಲ್ವಾ, ಚಳಿ ಇರೋದ್ರೆ ಆಪಿ ಕೂತ್ಬಿಟ್ಟಿದೆ ಅಲ್ಲಿ ಓಡಾಡ್ದೇನೆ. ಇಲ್ಲಿ ನೋಡಿ, ಈ ಸಾಲು ತುಂಬ ಹೈಟ್ ಬೆಳೆದಿದ್ದಾವೆ. ಈ ಗಿಡದಲ್ಲಿ ಒಂಥರ ಉಲ್ಟಾ ಬಿಡುತ್ತಲ್ಲ, ಬಟರ್ಫ್ಲೈ ಇದು ದಾಸವಾಳ ಅಂತಾರಂತೆ ಅದನ್ನು. ಅದಂತೂ ನೀವು ಎಷ್ಟು ಸರಿ ಪ್ರೂನ್ ಮಾಡಿದ್ರೂ ತುಂಬ ಹೈಟ್ ಬೆಳೆದೇ ಮೇಲೇ ಹೂವು ಬಿಡುತ್ತೆ. ಈ ಸರಿ ಸ್ವಲ್ಪ ಪ್ರೂನಿಂಗೇ ಮಾಡ್ಕೋಬೇಕು. ಹೆಚ್ಚು ಕಮ್ಮಿ ಮೇಲ್ಗಡೆ ಗ್ರಿಲ್ ಹಾಕಿದ್ದೀವಲ್ಲ, ಅಲ್ಲೇವರೆಗೂ ಹೋಗಿದ್ದಾವೆ ಹೈಟು. ಈ ಥರ ಹೈಟ್ ಬೆಳೆದ್ರೂ ಸ್ವಲ್ಪ ಗಾರ್ಡನಲ್ಲಿ ಕಷ್ಟ. ಅದು ಬೇರೆ ಅಳಿಲು ಗ್ರಿಲ್ಲಿಂದ ಹೈಟ್ ಬೆಳೆದಿರೋ ಗಿಡಗಳಿಂದ ಗೊತ್ತಾಗದೆ ಬಂದು ಹೂವು ಕಡಿಯುತ್ತೆ. ನೋಡಿ, ಇದು ಸಾವಂತಿಗೆ ಗಿಡ ಮುಂದೆ ಇರೋವು ನಾನು ಪ್ರೂನ್ ಮಾಡಿರೋದು ದಾಸವಾಳ. ಇವಾಗ ನಿಮಗೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಹೈಟ್ ಕಮ್ಮಿ ಆಗಿರೋದು. ಆಮೇಲೆ ಇಲ್ಲಿ ಮಲ್ಲಿಗೆ ಗಿಡಗಳು ಈ ಸರಿ ಒಂದೇ ಥರ ಗಿಡ ಅಲ್ಲ, ಒಂದೇ ಥರ ಪಾಟ್ ಜೋಡಿಸೋಣ ಅಂತ ಅವೆಲ್ಲ ಇನ್ನೂ ಮಲ್ಲಿಗೆ ಗಿಡದ ಕೆಲಸ ಇತ್ತಲ್ವ, ಅದರಿಂದ ಅಲ್ಲಿ ಜೋಡಿಸಿಲ್ಲ ನಾನು. ನೋಡಿ, ಇವಾಗ ಗೊತ್ತಾಗುತ್ತೆ. ಈ ಕಡೆ ಸೈಡ್ಗಿರೋದು ಇದು ನಾನು ಕೈ ತೋರಿಸ್ತಾ ಇದ್ದೀನಲ್ಲ, ಅದು ತುಂಬ ಹೈಟ್ ಬೆಳೆದಿದೆ. ಅವನ್ನೆಲ್ಲ ಪ್ರೂನ್ ಮಾಡಬೇಕು. ಅದ್ರ ಮುಂದೆ ಇರೋವೇ ಗುಲಾಬಿ ಗಿಡ. ಅದಾದಮೇಲೆ ಇಲ್ಲಿ ಮೊನ್ನೆ ನಾನು ಕನಕಾಂಬರ ಅವೆಲ್ಲ ಕ್ಲೀನ್ ಮಾಡಿ ತೋರಿಸಿದ್ನಲ್ವ, ಅಲ್ಲಿಂದ ಮತ್ತೆ ಪೂರ್ತಿ ಕ್ಲೀನ್ ಮಾಡಿ ಅಲ್ಲಿಂದ ಒಂದು ಸ್ವಲ್ಪ ಕನಕಾಂಬರ ಇದೆ. ಎಲ್ಲ ಕಾಲು ಭಾಗ ಇದು ದಾಸವಾಳ ಇಟ್ಟಿದ್ದೀನಲ್ವ, ಅದರಿಂದ ಅವೆರಡು ಸಾಲು 2 ಸಾಲಿದೆ. 2 ಸಾಲನ್ನು ಪ್ರೂನ್ ಮಾಡಿದರೆ ಆಗುತ್ತೆ. ಆಮೇಲೆ ಇಲ್ಲಿ ಟಬ್ವರೆಗೂ ಕ್ಲೀನ್ ಮಾಡ್ಕೊಂಡ್ರೆ ಅರ್ಧ ಗಾರ್ಡನ್ ಕ್ಲೀನ್ ಆದಂಗೆ ಆಗುತ್ತೆ. ಇನ್ನೂ ಅರ್ಧ ಆ ಕಡೆ ಸೈಡ್ ಇರುತ್ತೆ. ಅದಾದಮೇಲೆ ಹೀರೆಕಾಯಿ ಬೀಜ ನೋಡೋಣ ಅಂತ ಬಂದೆ. ತುಪ್ರಿ ಹೀರೆಕಾಯಿ ಬೀಜ ಎಲೆ ಬಂದಾಗ ಎಲ್ಲ ಒಂದೇ ಥರ ಇರುತ್ತೆ. ಸ್ವಲ್ಪ ಎಲೆ ದೊಡ್ಡದಾದಾಗ ನಿಮಗೆ ಅದರದ್ದು ಎಲೆ ಬೇರೆ, ಇದ್ರದ್ದು ಎಲೆ ಹೀರೆಕಾಯ್ದು ತುಪ್ರಿ ಹೀರೆಕಾಯ್ದು ಅಂತ ಗೊತ್ತಾಗುತ್ತೆ. ಆಮೇಲೆ ಅವತ್ತು ನಿಮಗೆ ತೋರಿಸಿಲ್ಲ, ಗೋರಿಕಾಯಿ ಬೀಜ ನಾನು ಮಲ್ಲಿಗೆ ಗಿಡದಲ್ಲಿ ಇಟ್ಟಿದ್ದೀನಿ ರೀಪಾಟ್ ಮಾಡಿಯೋದಾಗೆ ಅಂತ. ಅವೆಲ್ಲ ಜರ್ಮಿನೇಟ್ ಆಗಿದ್ದಾವೆ ನೋಡಿ, ಕ್ಲೀನಾಗಿ ಆಗಿದ್ದಾವೆ. ಒಂದರಲ್ಲಿ 3, ಒಂದರಲ್ಲಿ 4 ಇಟ್ಟಿದ್ದೆ ನಾನು. ಒಂದೊಂದು ಆಗಿದ್ದಾವೆ, ಒಂದೊಂದು ಆಗಿಲ್ಲ. ಒಂದರಲ್ಲಿ 4 ಇಟ್ಟರೆ 4 ಆಗಿದ್ದಾವೆ, 3 ಇಟ್ಟರಲ್ಲಿ 2 ಆಗಿದ್ದಾವೆ, ಆ ಥರ. ಆಮೇಲೆ ಇಲ್ಲಿ ಒಂದೊಂದು ಗಿಡ ಇರೋ ಕಟಿಂಗೆಲ್ಲ ನಾನು ಪ್ರೂನ್ ಮಾಡಿದಾಗ ಅಲ್ಲಿ ಇಟ್ಟಿದ್ದೀನಿ. ಆಮೇಲೆ ಮಲ್ಲಿಗೆ ಗಿಡ ಸ್ವಲ್ಪ ರಿಪೋರ್ಟ್ ಮಾಡ್ಕೊಂಡು ಪ್ರೂನ್ ಮಾಡಿದ್ನಲ್ಲ, ಪ್ರೂನ್ ಮಾಡಿರೋ ದೊಡ್ಡ ಕಟಿಂಗು ನಾನು ನೀರಲ್ಲಿಟ್ಟಿದ್ದೀನಿ. ಹೆಚ್ಚು ಕಮ್ಮಿ ಒಂದು 5 ದಿನ ಆಗಿರ್ಬೋದು ಇವಿಟ್ಟು. ನೀರು ದಿನ ಚೇಂಜ್ ಮಾಡ್ತಾಯಿದ್ದೀನಿ. ಆಗಲೇ ಅದರಲ್ಲಿ ಚಿಗುರು ಕಾಣಿಸ್ತಾ ಇದೆ. ಇವಾಗ ಬೇರು ಬಂದಿರಲ್ಲ, ಅದು ಚಿಗುರು ಬರುತ್ತೆ. ನೀರಲ್ಲಿಟ್ಟಾಗ ಹೇಳಿದ್ದೀನಲ್ಲ, ಫಸ್ಟು ಎಲೆಗಳು ಬಂದು ಆಮೇಲೆ ಬೇರು ಬರುತ್ತೆ. ಮಣ್ಣಲ್ಲಿಟ್ಟಾಗ ಫಸ್ಟು ಬೇರು ಬಂದು ಆಮೇಲೆ ಎಲೆ ಬರುತ್ತೆ. ಅದು ಚೆನ್ನಾಗಿರುತ್ತೆ. ಆಮೇಲೆ ನೀರಲ್ಲಿಟ್ಟರೆ ಸಕ್ಸಸ್ಸು, ಮಣ್ಣಲ್ಲಿಟ್ಟರೆ ಮಾತ್ರ ಸ್ವಲ್ಪ ಸಕ್ಸಸ್ ಕಮ್ಮಿ ಅಂತ ಹೇಳ್ಬೋದು. ಯಾಕಂದರೆ ಏನಾದ್ರು ಒಂಚೂರು ಟಚ್ ಆದ್ರೂ ಬೇರು ಎಳಿಬೇಕಾದ್ರೆ ಅದು ಹೋಗ್ಬಿಡುತ್ತೆ. ನೀರಲ್ಲಿಟ್ಟಿರೋದು ಹಂಗಲ್ಲ. ನೀರಲ್ಲಿ ನಾವು ಬೇರು ಬರೋವರೆಗೂ, ಅಂದರೆ ತಾಳ್ಮೆ ಇರಬೇಕು. ಬೇರು ಬರೋವರೆಗೂ ಇರಿಸ್ಕೊಳ್ಳೋ ತನಕ, ಅಂದರೆ 15 ದಿನವೂ ಆಗ್ಬೋದು, ತಿಂಗಳು ಆಗ್ಬೋದು. ಅಲ್ಲಿವರೆಗೂ ಇಟ್ಟು ಬೇರು ಬಂದಮೇಲೆ ಇಟ್ಟರೆ 100% ಸಕ್ಸಸ್ ಆಗುತ್ತೆ. ನೀವು ಯಾವುದ್ರಾಗೆ ನಿಮಗೆ ಅನುಕೂಲ ಆಗುತ್ತೋ ಅದರಲ್ಲಿ ಇಡ್ಬೋದು. ಇವಾಗ ದಾಸವಾಳ ಕಟಿಂಗು ಈಸಿಯಾಗಿ ಬರುತ್ತೆ, ಇಟ್ಕೋಬೋದು. ಮಲ್ಲಿಗೆ ಕಟಿಂಗು, ದಾಸವಾಳ ಕಟಿಂಗು, ಆಲ್ಮೋಸ್ಟ್ ಎಲ್ಲ ಕಟಿಂಗು ಇಟ್ಕೊಳ್ಳಿ ನೀವು. ಇಲ್ಲದೇ ಇರೋರು, ಗಿಡ ಹೊಸ್ದಾಗಿ ಗಾರ್ಡನ್ ಮಾಡಿಸೋರು ತಂದು ಬೆಳೆಸ್ಕೊಳ್ಳಿ. ಇವಾಗ ಚೆನ್ನಾಗಿ ಬೆಳೀತವೆ. ಅದಾದಮೇಲೆ ಸ್ವಲ್ಪ ಹೂವು ಹಾರ್ವೆಸ್ಟ್ ಮಾಡ್ಕೊಂಡು ಹೋದೆ ನಾನು. ಇವಾಗ ನೋಡಿಸ್ತಾ ಇರೋ ವಿಡಿಯೋ 11:30ಗೆ ಬಂದಿರೋದು, ಬೆಳಗ್ಗೆ ಅಷ್ಟೇ ಬಂದಿದ್ದು ನಾನು. ಬಂದ್ಬಿಟ್ಟು ಅದಷ್ಟು ಮಾತ್ರ ನೀರು ಕಮ್ಮಿ ಹಾಕೋಕೆ ಕೇಳಕ್ಕೆ ಬಂದು ಅದೆಷ್ಟು ವಿಡಿಯೋ ಮಾಡಿದ್ದೆ. ಅದಾದಮೇಲೆ ಸ್ನಾನ ಮಾಡಿ 11 ಗಂಟೆಗೆ ಹೂವು ಕೀಳಕ್ಕೆ ಬಂದಿದ್ನಲ್ಲ, ಆವಾಗ ಇದನ್ನು ವಿಡಿಯೋ ಮಾಡಿದ್ದೀನಿ. ಈ ಥರ ಹೂವು ಕಿತ್ಕೊಂಡು ಹೋಗಿದ್ದು ನಾನು, ಆ ಸೈಡ್ ಹೋಗಿರಲಿಲ್ಲ. ಇಲ್ಲೊಂದು ಡಬಲ್ ಪೆಟಲ್ ಕೆಳಗಡೆ ಬಿಟ್ಟಿದೆ ಈ ಸರಿ. ಇದೂ ಅಷ್ಟೇ ಜಾಸ್ತಿ ಪ್ರೂನ್ ಮಾಡಿಲ್ಲ ನಾನು, ಹೈಟ್ ಇಲ್ಲ ಗಿಡ, ಅದಕ್ಕೆ ಪ್ರೂನ್ ಮಾಡಿಲ್ಲ. ಇಲ್ಲಿ
ಸೌಗಂಧಿಕ ಪುಷ್ಪ ಹೂವು ಕೀಳ್ಕೊಂಡು ಬಂದು ನೋಡಿದೆ, ಕಣ್ಣು ಬಿತ್ತು. ನನಗೆ ಗೊತ್ತಾಗ್ಬಿಡುತ್ತೆ ಒಂದೊಂದು ಸರಿ ಅಲ್ಲಿ ಓಡಾಡ್ಬೇಕಾದ್ರೆ ಅಲ್ಲಿ ಏನೋ ಇದೆ ಅಂತ ಅನಿಸ್ತಾ ಇರುತ್ತೆ. ನನಗೆ ಹೂವು ಕೀಳಿದಾಗ ನೋಡಿದ್ರೆ ಅಲ್ಲಿ ಬೆಟ್ಟತಾವರೆ ಗಿಡ ಇದೆ, ನೋಡಿಸ್ತೀನಿ ನಿಮಗೆ. ಅದಕ್ಕಂತೂ ತುಂಬ ಮಿಲಿ ಬಗ್ಸ್ ಬರುತ್ತೆ. ಬೆಟ್ಟತಾವರೆ ಗಿಡಕ್ಕೆ ನೀವು ಯಾವಾಗಿಟ್ರೂ ಅಷ್ಟೇ ತುಂಬ ಗಮನಿಸ್ಕೋಬೇಕು ಇವು. ಇದಕ್ಕೆ ಫುಲ್ಲು ಮಿಲಿಬಗ್ ಬಂದಿತ್ತು. ಸರಿ, ಅಷ್ಟೊತ್ತಾಗಿದ್ರೂ ನಾನು ಆ ಮಿಲಿಬಗ್ ಅಷ್ಟೊಂದು ರೆಂಬೆ ಪೂರ್ತಿ ಅಂಟ್ಕೊಂಡಿದೆ, ಎಲೆಗಳಿಗೆ ಇನ್ನೂ ಸ್ಪ್ರೆಡ್ ಆಗಿಲ್ಲ, ಕೆಳಗಡೆ ರೆಂಬೆಗೆಲ್ಲ ಅಂಟ್ಕೊಂಬಿಟ್ಟಿದೆ. ಇದೊಂಥರ ನೀವು ದಾಸವಾಳಕ್ಕೆ ಬರುತ್ತಲ್ಲ ಮಿಲಿಬಗ್, ಅದಲ್ಲ, ಒಂಥರ ಇದು ಅಂಟು ಇರುತ್ತೆ ಕೈಯಲ್ಲಿ ಹಿಂಗೆ ಅಂದಾಗ. ಇದನ್ನು ನಾವು ಒಂಚೂರು ಇಲ್ದಂಗೆ ಕೈಯಲ್ಲೆಲ್ಲ ಒಸಗಿ ತೆಗಿಬೇಕು. ತೆಗೆದ್ಬಿಟ್ಟು ನಾನು ಏನು ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದು ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿದವ್ರು ಹಂಗೆ ಲೈಕ್ ಕೊಡಿ. ನೋಡಿ, ಕುಡಿ ಹತ್ರ ಕೂಡ ಬಿಟ್ಟಿಲ್ಲ ಅದು. ಕುಡಿ ಹತ್ರ, ಎಲೆ ಕೆಳಗಡೆ ಎಲ್ಲ ನೋಡ್ಕೋಬೇಕು ನಾವು. ಒಂದು ಸರಿ ಇದು ಕಂಡ್ರೆ ಪೂರ್ತಿ ಗಿಡ ಚೆಕ್ ಮಾಡ್ಕೋಬೇಕು, ಇಲ್ಲಾಂದ್ರೆ ಆದಷ್ಟು ಇದು ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಇದೊಂಥರ ಮಿಲಿಬಗ್ಗು, ರೆಂಬೆಗೆ ಅಂಟ್ಕೊಂಡು ರೆಂಬೆನೇ ರಸ ಇರ್ಬಿಟ್ಟು ಗಿಡ ಹಾಳು ಮಾಡುತ್ತೆ. ನೋಡಿ, ಕೈಗೂ ಅಂಟ್ಕೊಳ್ತಾ ಇದೆ, ನನಗೆ ಅಂಟಂಟು ಅನ್ನಿಸ್ತಾ ಇದೆ ತೆಗಿಬೇಕಾರೆ. ಎಲೆಗಳಿಗೆ ಇನ್ನೂ ಸ್ಪ್ರೆಡ್ ಆಗಿಲ್ಲದೆ ಇರೋದಕ್ಕೆ ಎಲೆಗಳು ಹೆಲ್ತಿ ಆಗಿದ್ದಾವೆ. ನನಗೆ ಇವಾಗಲೇ ಕಣ್ಣಿಗೆ ಕಂಡಿದ್ದು ಒಳ್ಳೆಯದಾಯಿತು. ಇವಾಗ ಅದನ್ನು ತೆಗಿತೀನಿ, ಯಾಕೆಂದರೆ ಇಷ್ಟು ದಿನ ಬೇರೆ ಕೆಲಸದಲ್ಲಿ ಈ ಕಡೆ ಸೈಡು ಬಂದಿಲ್ಲ, ನೋಡಿಲ್ಲ ಅದನ್ನು. ಅದರಿಂದ ಅದು ಅಷ್ಟುದ್ದನೂ ಆಗಿದೆ. ಇವಾಗ ಇದನ್ನೆಲ್ಲ ಕೈಯಲ್ಲಿಗೆ ಕಿವುಚ್ಬಿಟ್ಟು ಆ ಕಡೆ ಹಾಕಿ, ನೋಡಿ ಹೂವು ಹಾರ್ವೆಸ್ಟ್ ಮಾಡಿರೋದು ನಾನು ಸೈಡಲ್ಲಿ ಇಟ್ಟಿದ್ದೀನಿ. ಯಾವಾಗ ಇದನ್ನು ನೋಡಿದ ತಕ್ಷಣ ಅಲ್ಲಿ ಹೂವು ಅಲ್ಲಿಟ್ಬಿಟ್ಟು ಇದನ್ನು ಕ್ಲೀನ್ ಮಾಡೋಕ್ಕೆ ನೋಡಿದೆ. ಕ್ಲೀನ್ ಆದಮೇಲೆ ನಾನು ಏನು ಮಾಡ್ತೀನಿ ಅಂತ ಈ ಥರ ಮಾಡ್ಬೋದು ನೀವು. ಮಿಲಿಬಗ್ ಕಂಡ ತಕ್ಷಣ ಕೈಯಲ್ಲಿ ಹೊಸ್ಕಾಕಿ, ಇವಾಗ ತೋರಿಸ್ತೀನಿ ನೋಡಿ, ಆ ಮೆಥಡ್ ತುಂಬ ಈಜಿ. ಆ ಥರ ಮಾಡ್ಕೊಳ್ಳಿ, ನಿಮಗೆ ತಕ್ಷಣಕ್ಕೆ ಪರಿಹಾರ ಸಿಗುತ್ತೆ. ನೀವು ಮತ್ತೆ ಅದಕ್ಕೆ ಸಾಯಂಕಾಲದವರೆಗೂ ಕಾದು ಸ್ಪ್ರೇ ಹೊಡೆಯೋ ಅವಶ್ಯಕತೆಯೇ ಇರಲ್ಲ. ನಾನು ಎಲ್ಲ ಕಡೆನೂ ಗಮನಿಸ್ಕೊಂಡೆ, ಉಲ್ಟಾ ಮಾಡಿ ಎಲೆಗಳ ಕೆಳಗಡೆ, ಆಮೇಲೆ ಇನ್ನೂ ಕೆಳಗಡೆ ಎಲ್ಲರೂ ಕೆಳಗಡೆ ಒಂದು ಬ್ರಾಂಚಸ್ ಬರ್ತಾಯಿದೆ ಕೆಳಗಡೆ, ಅಲ್ಲೇನಾರು ಇದೆಯಾ ಅಂತೇಳಿ ನೋಡಿಬಿಟ್ಟು ಎಲ್ಲ ಪೂರ್ತಿ ಕ್ಲೀನ್ ಮಾಡಿಬಿಟ್ಟು ಹೋಗಿ ಇದನ್ನು ಕೈ ತೊಳಿಬೇಕು ನಾವು. ಮತ್ತು ಅದೇ ಕೈಯಲ್ಲಿ ಬೇರೆ ಗಿಡ ಮುಟ್ಟಿದ್ರೂ ಬೇಗ ಸ್ಪ್ರೆಡ್ ಆಗಿಬಿಡುತ್ತೆ. ಕೈ ಚೆನ್ನಾಗಿ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡಾದಮೇಲೆ ನಾನು ಒಂದು ಜಗ್ಗಲ್ಲಿ ನೀರು ತಗೊಳ್ತಾ ಇದ್ದೀನಿ. ಒಂದು ಜಗ್ಗಲ್ಲಿ ನೀರು ತಗೊಂಡು ಹೇಳ್ತಾ ಇದ್ನಲ್ವ, ಯಾವಾಗಲೂ ಲೈಝಲ್ಲು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀನಿ. ಅದನ್ನು ಇವತ್ತು ಹಾಕೋದು ತೋರಿಸ್ತೀನಿ ನೋಡಿ, ಡೈರೆಕ್ಟ್ ಹೆಂಗೆ ಹಾಕ್ಬೋದು ಅಂತ. ಸ್ಪ್ರೇ ಮಾಡದೇ ಇದ್ರೂ ಈ ಥರ ಮಾಡ್ಕೊಬೋದು, 1-2 ಗಿಡ ಇದ್ದಾಗ. ನೋಡಿ, ಲೈಝಲ್ಲಿದ್ದು ಇದನ್ನು ಹಾಕೋವಾಗ ಇದು ಬೋಲ್ ದೊಡ್ಡದು ಮಾಡಿಬಿಟ್ಟಿದ್ದಾರೆ, ಸ್ವಲ್ಪ ಜಾಸ್ತಿನೇ ಬಿದ್ದುಬಿಡ್ತು. ಇದು ಹಾಕ್ಬೇಕಾರೆ ಒಂಚೂರು ಜಾಸ್ತಿ ಬಿತ್ತು. ಸಣ್ಣ ಸೂಜಿಲಿ ಪಿನ್ನಲ್ಲೋ ಸೂಜಿಲೋ ಹೋಲ್ ಮಾಡಿದ್ರೆ ಇಷ್ಟೊಂದು ಬೀಳಲ್ಲ. ಇಲ್ಲಿ ನಮ್ಮ ಕೆಲಸ ಮಾಡ್ತಾರಲ್ಲ, ಅವರು ಬೇಗ ಆಗಬೇಕು ಕೆಲಸ ಅಂತ ಹೋಲ್ ಜಾಸ್ತಿ ಮಾಡಿರ್ತಾರೆ, ಜಾಸ್ತಿ ಬಿತ್ತು. ಇವಾಗ ಅಷ್ಟು ಹಾಕಿದ್ರೆ ಗಿಡಕ್ಕೆ ತೊಂದರೆ ಇದಿರುತ್ತೆ. ಅದಕ್ಕೆ ನಾನು ಒಂಚೂರು ಬಗ್ಗಿಸ್ಬಿಟ್ಟು ಮತ್ತೆ ನೀರು ಮಿಕ್ಸ್ ಮಾಡಿದ್ದೀನಿ. ಅದಕ್ಕೆ ನೀರು ಮಿಕ್ಸ್ಬಿಟ್ಟು ಯಾವ ಥರ ಹಾಕ್ತೀನಿ ಅಂತ ತೋರಿಸಿ. ಯಾಕೆಂದರೆ ಇವಾಗ ಬಾಟ್ಲಿಗೆ ಸ್ಪ್ರೇ ಮಾಡಿದ್ರು ಕೂಡ ಮಧ್ಯಾಹ್ನ ಬಿಸಿಲಿದೆ, ಅದರಿಂದ ಆದಷ್ಟು ಕೈಯಲ್ಲೇ ಚೆನ್ನಾಗಿ ತೊಳೆದಂಗೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಾನು. ಹಾಕ್ಕೊಂಬಿಟ್ಟು ಅದಕ್ಕೆ ನೋಡಿ, ಕೈಯಲ್ಲಿ ಈ ಥರ ಚೆನ್ನಾಗಿ ನಾವು ಯಾವಾಗಾದ್ರೂ ಅಂಗಳಕ್ಕೆ ಕಸ ಗುಡಿಸಿ ನೀರು ಹಾಕ್ತೀವಲ್ವ, ಆ ಥರ ಪ್ರತಿಯೊಂದು ಎಲೆ ಮೇಲೆ ಬೀಳೋಂಗೆ, ಬುಡಕ್ಕೆ ಬೀಳೋಂಗೆ, ಆಮೇಲೆ ಮಿಲಿಬಗ್ಸ್ ಎಲ್ಲಿತ್ತು ಅಲ್ಲಂತೂ ತುಂಬ ಚೆನ್ನಾಗಿ ಕೈಯಲ್ಲೇ ಇದು ಮಾಡಿಬಿಟ್ಟು ಚೆನ್ನಾಗಿ ತೊಳಿಬೇಕು. ಸ್ನಾನ ಮಾಡಿಸ್ದಂಗೆ ಮಾಡಿಸ್ಬಿಟ್ಟು ಈ ಥರ ತೊಳಿಬೇಕು. ಅದೊಂದು ಜಗ್ಗು ನಾನು ಪೂರ್ತಿ ಗಿಡಕ್ಕೆ ಇದು ಮಾಡಿದ್ದೀನಿ, ಕ್ಲೀನ್ ಮಾಡಿದ್ದೀನಿ ಹಾಕಿ. ಅದನ್ನು ನಾನು ಪೂರ್ತಿ ಹೋಗಿದೆ ಅನ್ಸೋವರೆಗೂ. ಯಾಕೆಂದರೆ ಎಲ್ಲಾದರೂ ಅದರ ಅಂಶ ಒಂಚೂರು ಇದ್ದರೆ ಇನ್ನು 2 ದಿನಕ್ಕೆ ಮತ್ತೆ ಅದು ಸ್ಪ್ರೆಡ್ ಆಗುತ್ತೆ. ಅದರಿಂದ ನಾನು ತಕ್ಷಣವೇ ಆ ಕೆಲಸ ಮಾಡಿದ್ದು. ಅದು ಅಲ್ಲದೆ ಇಲ್ಲಿ ಕಬ್ಬು ಇರೋದ್ರಿಂದ ಸ್ವಲ್ಪ ನೆರಳು ಬೀಳುತ್ತೆ, ಬಿಸಿಲಲ್ಲಿದ್ದರೂ ಏನೂ ಆಗೋಲ್ಲ. ಆಮೇಲೆ ಈ ಬಕೆಟಲ್ಲಿ ಹಾಕಿದ್ನಲ್ವ, ಇದಕ್ಕೊಂದು ಸ್ವಲ್ಪ ನೀರು ಫುಲ್ಲು ಬಿಟ್ಬಿಟ್ಟು ನಾನು ಹೊಸದಾಗಿ ಯಾವ ಕ್ಲೀನ್ ಮಾಡಿದ್ದೀನಿ ಗಿಡಗಳು ಅವಕ್ಕೆಲ್ಲ ಸ್ವಲ್ಪ ಸ್ಪ್ರೇ ಮಾಡ್ತೀನಿ. ಯಾಕೆಂದರೆ ಆ ನೀರು ವೇಸ್ಟ್ ಆಗಬಾರ್ದಲ್ವ. ಅದು ಅಲ್ಲದೆ ಈ ಥರ ಹುಳ ಇದ್ದಾಗ ನಾವು ಇವಾಗ ಕ್ಲೀನ್ ಮಾಡಿರೋ ಗಿಡಗಳಿಗೆ ಈ ಥರ ಅವಾಗ ಒಂದ್ಸರಿ ವಾರಕ್ಕೋ 15 ದಿನಕ್ಕೆ ಒಂದ್ಸರಿ ಈ ಥರ ಲೈಝಲ್ ಸ್ವಲ್ಪ ನೀರಿಗೆ ಹಾಕಿ ಈ ಥರ ಸ್ಪ್ರೇ ಮಾಡಿದರೆ, ಕೈಯಿಂದನೇ ಮಾಡ್ಬೋದು, ಬಾಟ್ಲಿಂದ ಮಾಡ್ಬೋದು, ಸ್ಪ್ರೇ ಬಾಟ್ಲಿಂದನೂ ಮಾಡ್ಬೋದು. ಈ ಥರ ಮಾಡ್ತಾಯಿದ್ರೆ ಅದು ಸ್ಪ್ರೆಡ್ ಆಗೋಲ್ಲ. ನನಗೆ ಇಷ್ಟು ದಿನವೂ ಏನೂ ಸ್ಪ್ರೇ ಮಾಡದೇ ಇದ್ರೂ ಎಲ್ಲೂ ಒಂದು ಮಿಲಿಬಗ್ಸ್ ಕಂಡಿಲ್ಲ. ಅದು ಬೆಟ್ಟತಾವರೆ ಗಿಡಕ್ಕೆ ಮಾತ್ರ ಎಲ್ಲ ಕಡೆ ಇರುತ್ತೆ ನೋಡಿ. ಇವನಕ್ಕೆ ನಾನು ಪೂರ್ತಿ ಒಂದು ಬಕೆಟ್ ನೀರು ಎಲ್ಲೆಲ್ಲಿ ಕ್ಲೀನ್ ಮಾಡಿ ಪ್ರೂನ್ ಮಾಡ್ಕೊಂಡಿದ್ನಲ್ವ, ಸೇವಂತಿಗೆ ಗಿಡ, ಗುಲಾಬಿ ಗಿಡ, ದಾಸವಾಳ ಎಷ್ಟು ಪ್ರೂನ್ ಮಾಡಿದ್ನೋ ಅದು, ಈ ಸೈಡು ಮಲ್ಲಿಗೆ ಗಿಡ, ಇಷ್ಟಕ್ಕೂ ನಾನು ಆ ಬಕೆಟಲ್ಲಿರೋ ನೀರೆಲ್ಲ ಎರಚಿಬಿಟ್ಟು ಇದು ಮಾಡಿದ್ದೀನಿ. ಆಮೇಲೆ ಇದು ನೋಡಿ, ಇದು ಇದೇನು ಕಾಕಡ,
ಇದು ನಕ್ಷತ್ರದ ಥರ ಬಿಡುತ್ತೆ. ಚೆನ್ನಾಗಿರುತ್ತೆ. ಇದ್ರ ಮದರ್ ಪ್ಲ್ಯಾಂಟ್ ಒಂದು ಹೂವನೂ ಬಿಡ್ತಾ ಇಲ್ಲ ಇನ್ನು. ಅದನ್ನು ರೀಪಾಟ್ ಮಾಡ್ಕೊಂಡಿದ್ದೀವಿ. ನೋಡ್ಬೇಕು, ನಿಧಾನವಾಗಿ ಬಿಡುತ್ತೆ. ಅದ್ರ ಕಟಿಂಗಿಂದ ಬಂದಿರೋದು. ಆಮೇಲೆ ಈ ಥರ ಹೂವು, ಮಲ್ಲಿಗೆ ಹೂವು ಆಗಲಿ ಈ ಹೂವು ಆಗಲಿ ಕೀಳಬೇಕಾದ್ರೆ ತೊಟ್ಟು ಇದ್ದರೆ, ಮತ್ತು ಹೂವು ಕಿತ್ತಿ ತೊಟ್ಟಿದ್ರೆ ಬೇಗ ಚಿಗುರಿ ಹೂವು ಬಿಡಲ್ಲ. ಅದರಿಂದ ನಾವು ಹೂವು ಕೀಳುವಾಗಲೇ ತೊಟ್ಟು ಸಮೇತ ಕಿತ್ಬಿಟ್ರೆ ನಮಗೆ ಎರಡನೇ ಸರಿ ಆ ತೊಟ್ಟು ಕೀಳೋದು ಅಥವಾ ತೊಟ್ಟು ಕಟ್ ಮಾಡೋ ಕೆಲಸ ಇರಲ್ಲ. ಇದೇನು ತೊಟ್ಟಿನ ಸಮೇತನೇ ದೇವ್ರಿಗಿಡ್ಬೋದು. ನಮಸ್ತೆ. ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ.